ಡಿನ್ನರ್ ಮೀಟಿಂಗ್ನಲ್ಲಿ ಸಂಪುಟ ಪುನರಚನೆಯ ಬಗ್ಗೆ ಸುಳಿವು ಸಿಕ್ಕಿದೆ. ಇಲ್ಲಿ ಸಂಪುಟ ಪುನರಚನೆಯ ಬಗ್ಗೆ ಖುದ್ದು ಪ್ರಸ್ತಾಪ ಮಾಡಿರೋದು ಸಿದ್ದರಾಮಯ್ಯ ಅವರು. ಹೈಕಮಾಂಡ್ ಒಪ್ಪಿಕೊಂಡ್ರೆ ಡಿಸೆಂಬರ್ನಲ್ಲಿಯೇ ಸಂಪುಟ ಪುನರಚನೆ ಆಗುತ್ತೆ. ನವೆಂಬರಲ್ಲಿ ಬಿಹಾರದ ಎಲೆಕ್ಷನ್ ಮುಗಿದು ರಿಸಲ್ಟ್ ಕೂಡ ಬಂದಾಗಿರುತ್ತೆ. ಹಾಗಾಗಿ ಡಿಸೆಂಬರನ್ನು ಇವರು ಆಯ್ಕೆ ಮಾಡಿಕೊಂಡಿರಬಹುದು. ಒಂದು ವೇಳೆ ಹೈಕಮಾಂಡ್ ಒಪ್ಪಿಕೊಂಡ್ರೆ ಡಿಸೆಂಬರ್ನಲ್ಲಿಯೇ ಸಂಪುಟ ಪುನರಚನೆ ನಡೆದು ಹೋಗುತ್ತೆ. ಸಂಪುಟ ಪುನರಚನೆ ಆಗಲಿದೆ, ಸಿದ್ಧವಾಗಿರಿ ಅಂತೇಳಿ ಸಿದ್ದರಾಮಯ್ಯ ಒಂದು ಕಡೆ ಹೇಳ್ತಾ ಇದ್ದಾರೆ. ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು ಕೊಟ್ಟರೆ, ಯಾರಾದರೂ ಕ್ಯಾಬಿನೆಟ್ಟಿಂದ ನೀವು ಆಚೆ ಕಳಿಸ್ತೀವಿ ಅಂತ ನಾವು ಹೇಳಿದ್ರೆ ಅಂಥವ್ರಿಗೆ ಪಕ್ಷವನ್ನು ಕಟ್ಟುವಂತಹ ಜವಾಬ್ದಾರಿ ಕೊಡ್ತೀವಿ ಅಂತ, ಅದನ್ನು ತಗೊಳ್ಳೋಕ್ಕೂ ರೆಡಿಯಾಗಿರಿ. ಕ್ಯಾಬಿನೆಟಲ್ಲಿ ಸ್ಥಾನ ಹೋಗ್ಬಿಡ್ತು ಅಂತೇಳಿ ಅಸಮಾಧಾನಗೊಳ್ಳೋದು, ಜಗಳ ಮಾಡೋದು, ಬಂಡಾಯ ಮಾಡೋದು, ಗುಂಪುಗಾರಿಕೆ ಮಾಡೋದು ಮಾಡಬಾರ್ದು ಅಂತ ಡಿನ್ನರ್ ಮೀಟಿಂಗಲ್ಲಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವರಿಗೆ ಸಿಎಂ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸರ್ಕಾರ ಬಂದು 2.5 ವರ್ಷ ಆಗ್ತಾ ಇದೆ. ನಿಮ್ಮ ಇಲಾಖೆಗಳಲ್ಲಿ ಇನ್ನೂ ಸುಧಾರಣೆ ಆಗಬೇಕು. ಏನು ಮಾಡ್ತಾ ಇದ್ದೀರಿ ನೀವು? ಇಲಾಖೆಗಳಲ್ಲಿ ಸಾಕಷ್ಟು ಸುಧಾರಣೆಯನ್ನು ನೀವು ತರಬೇಕಾಗತ್ತೆ. BJP ದುರಾಡಳಿತವನ್ನು ನೋಡಿಯೇ ಜನ ನಮ್ಮ ಕೈ ಹಿಡಿದ್ರು, ನಮ್ಮನ್ನು ಗೆಲ್ಲಿಸಿದ್ರು, ನಮ್ಮನ್ನು ಆಯ್ಕೆ ಮಾಡಿದ್ರು, ನಮ್ಮ ಕೈಗೆ ಅಧಿಕಾರವನ್ನು ಕೊಟ್ಟರು. ಜನಸಾಮಾನ್ಯರ ಪರವಾಗಿಯೇ ಸರ್ಕಾರ ಇರಬೇಕಾಗತ್ತೆ. ಯಾವಾಗಲೂ ಕೂಡ ಇಲಾಖೆಗಳ ಮೂಲಕ ಸರ್ಕಾರ ಕೆಲಸ ಮಾಡೋದು ಅಂತ ಹೇಳಿದ್ರೆ ನಿಮಗೆ ಯಾವ ಇಲಾಖೆಯನ್ನು ಕೊಟ್ಟಿದ್ದಾರೋ ಆ ಇಲಾಖೆಗಳ ಮೂಲಕವಾಗಿ ಜನರ ಆಶೋತ್ತರಗಳನ್ನು ಈಡೇರಿಸುವುದು, ಜನಗಳ ಬೇಡಿಕೆಯನ್ನು ಪೂರೈಸುವುದು. ಏನು ಕೆಲಸ ಆಗಬೇಕು ಅಂತ ಜನ ಕೇಳ್ಕೊಳ್ತಾರೋ ಆ ಇಲಾಖೆಯಿಂದ, ಆಹಾರ ಇಲಾಖೆ ಬಂದರೆ ಆಹಾರದ ಮೂಲಕವಾಗಿ ಈಡೇರಿಸಬೇಕು ಅವರ ಬೇಡಿಕೆಯನ್ನು. ಅಭಿವೃದ್ಧಿ, ಯಾವುದೋ ರಸ್ತೆ, ಶಿಕ್ಷಣ, ಇನ್ಯಾವುದೋ ಒಂದಷ್ಟು ವಿಚಾರಗಳು ಇದ್ದಾಗ ಆಯಾ ಇಲಾಖೆಗಳವರು ಅವರ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಕೃಷಿ, ಇನ್ನೇನೋ ಒಂದು ಪರಿಹಾರ, ಅರಣ್ಯ ಅಂತ ಬಂದಾಗ ಆಯಾ ಸಚಿವರುಗಳು ಆ ಇಲಾಖೆಗಳ ಕೆಲಸ ಚೆನ್ನಾಗಿ ಮಾಡಬೇಕು. ಆಗ ಒಳ್ಳೆಯ ಹೆಸರು ಬರುತ್ತೆ. ನಮಗೆ ಸರ್ಕಾರಕ್ಕೂ ಒಳ್ಳೆಯ ಹೆಸರು, ನಮಗೂ ಒಳ್ಳೆಯ ಹೆಸರು ಬರುತ್ತೆ. ಹೈಕಮಾಂಡ್ ಕೂಡ ಎಲ್ಲವನ್ನೂ ಗಮನಿಸ್ತಾ ಇದೆ. ಬಿಹಾರ ಎಲೆಕ್ಷನ್ಗಿಂತ ನಾವು ತುಂಬ ಜೋರಾಗಿ ಇಲ್ಲಿ ಕೆಲಸ ಮಾಡಬೇಕಾಗಿದೆ. ಇಲ್ಲಿ ಎಲೆಕ್ಷನ್ಗೂ ತುಂಬ ಕೆಲಸ ಮಾಡಬೇಕು ನಾವು, ಅದಕ್ಕೂ ರೆಡಿ ಇರಿ. RSS ಬ್ಯಾನ್ ವಿಚಾರದ ಬಗ್ಗೆ ಕೂಡ ಇದೇ ವೇಳೆಯಲ್ಲಿ ಗಂಭೀರ ಚರ್ಚೆ ನಡೆದಿದೆ.